ಆತ್ಮೀಯ ಸ್ನೇಹಿತರೆ, ಈ ದಿನ ಪುಲಿಗೆರೆ ಸೋಮನಾಥ ಅವರು ರಚಿಸಿರುವ ಸೋಮೇಶ್ವರ ಶತಕ ಪದ್ಯಭಾಗದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಯೋಣ. ಸೋಮೇಶ್ವರ ಶತಕ ಕೃತಿಕಾರರ ಪರಿಚಯ. ಕವಿ ಪುಲಿಗೆರೆ ಸೋಮನಾಥ. ಕಾಲ ಕ್ರಿಸ್ತಶಕ ಸುಮಾರು 1299. ಸ್ಥಳ ಧಾರವಾಡ ಜಿಲ್ಲೆ ಶಿರಹಟ್ಟಿ ತಾಲೂಕು ಪುಲಿಗೆರೆ. ಕೃತಿಗಳು: ಕನ್ನಡ ರತ್ನ ಕರಂಡಕ, ಸೋಮೇಶ್ವರ ಶತಕ, ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ, ಆಕಾರ ಗ್ರಂಥ ಸೋಮೇಶ್ವರ ಶತಕ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಜವಾದ ಬಂಧು ಯಾರು? ಹಿತವನ್ನು ಬಯಸುವವರು ನಿಜವಾದ ಬಂಧುಗಳು. ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ? ತಂದೆ ತಾಯಿಯನ್ನು ಸಲಹುವವನನ್ನು ಧಾರ್ಮಿಕನೆಂದು ಕರೆಯಲಾಗಿದೆ. ರಾಜನಾದವನ ಕರ್ತವ್ಯವೇನು? ಪ್ರಜೆಗಳನ್ನು ಪಾಲಿಸುವುದು ರಾಜನ ಕರ್ತವ್ಯವಾಗಿದೆ. ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ? ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ದೊಡ್ಡ ಮರವಾಗುತ್ತದೆ. ಪುಲಿಗೆರೆ ಸೋಮನಾಥನ ಅಂಕಿತ ನಾಮವೇನು? ಪುಲಿಗೆರೆ ಸೋಮನಾಥನ ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸುರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ? ವೇದ ಮಾರ್ಗವನ್ನು ಬಿಡದವನನ್ನು ಸುರತಿ ಎಂದು ಹಾಗೂ ಮಹಾಸದ್ವಿದ್ಯೆಯ ಪುಣ್ಯವನ್ನು ಪಡೆದವನನ್ನು ಸುತನೆಂದು ಕವಿ ಹೇಳಿದ್ದಾನೆ. ಭಟ ಮತ್ತು ದ್ವಿಜರ ಲಕ್ಷಣಗಳೇನು? ಭಟನು ಭಯವನ್ನು ಹೊಂದಿರಬಾರದು ಹಾಗೂ ದ್ವಿಜರು ಉತ್ತಮ ಆಚಾರಗಳನ್ನು ಹೊಂದಿರಬೇಕೆಂಬುದು ಅವರ ಲಕ್ಷಣವಾಗಿದೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು? ಶ್ರೇಷ್ಠ ಮಂತ್ರಿಯಾದವನು ಮೊದಲು ತನ್ನ ಅರಸನಿಗೆ ಬದ್ಧನಾಗಿ ಆತನ ಆಜ್ಞೆಗಳನ್ನು ಪಾಲಿಸುವಂತಿರಬೇಕು. ರಾಜ್ಯದಲ್ಲಿ ಉಂಟಾಗುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉತ್ತಮ ನಾಯಕತ್ವವನ್ನು ನಿರ್ವಹಿಸುವಂತಿರಬೇಕು. ತನ್ನ ಸ್ವಂತ ಆಸೆಗಳಿಗೆ ಬಲಿಪಶು ಆಗದೆ ಪ್ರಜೆಗಳ ಹಾಗೂ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಲಕ್ಷಣಗಳನ್ನು ಹೊಂದಿರಬೇಕು. ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವುವು? ಉಡುರಾಜನಾದ ಚಂದ್ರನು ಕಳೆಗುಂದಿದರೂ ತನ್ನ ಬೆಳಕನ್ನು ಹೆಚ್ಚಿಸುವನು. ಆಲದ ಬೀಜವು ಭೂಮಿಯ ಮೇಲೆ ಸಿಡಿದು ದೊಡ್ಡ ಮರವಾಗುವಂತೆ ಎಳೆಯ ಕರುಗಳು ಮುಂದೊಮ್ಮೆ ಎತ್ತಾಗುತ್ತವೆ. ಅದೇ ಪ್ರಕಾರ ಈಚುಕಾಯಿಯು ಮುಂದೆ ರುಚಿಯಾದ ಹಣ್ಣಾಗುತ್ತದೆ. ಹೀಗೆ ದೇವರ ಒಲುಮೆಯಿಂದ ಕಾಲಕಾಲಕ್ಕೆ ಬಡವನು ಬಲ್ಲಿದನಾಗುತ್ತಾನೆ ಎಂಬುದು ಕವಿ ನೀಡಿರುವ ನಿದರ್ಶನಗಳಾಗಿವೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ. ಈ ಮೇಲಿನ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಉತ್ತಮ ನಡತೆಯುಳ್ಳ ಹೆಂಡತಿಯು ಎಲ್ಲ ಸಾಧನೆಗಳ ಹಿಂದೆಯೂ ಇರುವಳೆಂದು ಸೋಮನಾಥರು ಈ ಸಾಲಿನಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ: ಸತಿಯ ಉತ್ತಮ ಗುಣಗಳನ್ನು ಕಾಣಬಹುದಾಗಿದೆ. ಅತಿ ಗಂಭೀರನು ಧಾರಧೀರನು. ಈ ಮೇಲಿನ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳಿದ್ದಾರೆ. ಸಂದರ್ಭ: ಅತಿಯಾದ ಗಂಭೀರ ಮತ್ತು ಉದಾರ ಮನೋಭಾವದ ವ್ಯಕ್ತಿಗಳನ್ನು ಸೋಮನಾಥರು ಧೀರರಿಗೆ ಹೋಲಿಸುವ ಸಂದರ್ಭದಲ್ಲಿ ಈ ಸಾಲು ಮೂಡಿಬಂದಿದೆ. ಸ್ವಾರಸ್ಯ: ನಿರ್ಮಲ ಹೃದಯದ ವ್ಯಕ್ತಿತ್ವ ಕಂಡುಬಂದಿದೆ. ಉಡುರಾಜ ಕಳೆಗುಂದಿ ಪೆರ್ಚದಿಹನೆ. ಈ ಮೇಲಿನ ವಾಕ್ಯವನ್ನು ಪುಲಿಗೆರೆ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು
ಕವಿ ಹೇಳಿದ್ದಾರೆ. ಸಂದರ್ಭ: ಚಂದ್ರನು ಒಮ್ಮೆ ಕಳೆಗುಂದಿದರೂ ಮತ್ತೊಮ್ಮೆ ತನ್ನ ಕಾಂತಿಯನ್ನು ಹೆಚ್ಚಿಸಿಕೊಳ್ಳುತ್ತಾನೆಂದು ಕವಿ ಈ ಮೇಲಿನ ಸಂದರ್ಭದಲ್ಲಿ ಹೇಳಿದ್ದಾನೆ. ಸ್ವಾರಸ್ಯ: ಲೋಕದಲ್ಲಿ ಆಗುವ ಬದಲಾವಣೆಯನ್ನು ಈ ವಾಕ್ಯ ತಿಳಿಸುತ್ತದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಮಿಡಿ, ಪಣ್ಣಾಗದೆ, ಎಳಗರು, ಎತ್ತಾಗದೆ. ನೃಗ್ರೋಧ, ಆಲದ ಮರ, ಉಡುರಾಜ, ಚಂದ್ರ. ಭಕ್ತಿಯುಳ್ಳ, ಆಗಮ ಸಂಧಿ. ಕಳೆಗುಂದು, ಆದೇಶ ಸಂಧಿ. ಧರ್ಮ, ಅಧರ್ಮ, ಬಡವ, ಶ್ರೀಮಂತ. ಕಾರ್ಯ, ಕಜ್ಜ. ಭಕ್ತಿ, ಬಕುತಿ.